ಸ್ನೇಹಿತರೆ ನಮಸ್ತೆ. ಇವತ್ತು ನಾನು ಶಿವಾನಂದ್ ಅವತ್ತು ನೆಟ್ಸಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಸೋಮವಾರ ಈರುಳ್ಳಿ ಹೊಲ ಇದು ಪಕ್ಕದಾಗೆ ಗೋಪಾಲ್ ಇದ್ದಾರೆ. ಸೊ ಪಕ್ಕಕ್ಕೆ ಶೇಂಗಾ ಇದೆ. ಸೊ ಇವರಿಗೆ ಈರುಳ್ಳಿಗೆ ಮತ್ತು ಶೇಂಗಾಕ್ಕೆ ನಾವು ನಮ್ಮ ಕಂಪ್ನಿ ಅಜಯ್ ಬಯೋಟೆಕ್ ಪ್ರಾಡಕ್ಟ್ಸ್ ಆದ ಶೇತು, ಸ್ಟಿಮ್ ರಿಚ್ ಮತ್ತು ಬಯೋ99 ಈರುಳ್ಳಿಗೆ ಮತ್ತು ಶೇಂಗಾಕ್ಕೆ ನಾವು ಸ್ಪ್ರೇ ಮಾಡೋಕೆ ಕೊಟ್ಟಿದ್ವಿ. ಸೊ ಅದಕ್ಕೆ ಇವತ್ತು ಅವ್ರ ಹೊಲಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಹಂಗೆ ವಿಸಿಟ್ ಬಂದಿದ್ವಿ. ಸೋಮವಾರ ನಿಮ್ಮದು ಅನುಭವ ಮತ್ತು ಏನು ಡಿಫ್ರೆನ್ಸ್ ಇದೆ ಒಂದು ಸ್ವಲ್ಪ ಶಾರ್ಟಾಗಿ ರೈತರಿಗೆ ಏನು ಹೇಳ್ಬೋದು ನೀವು? ಏನಲ್ಲ, ನಾವು ನಿಮ್ದು ಊರು ಮೊದಲು? ನಮ್ಮದು ಹರಪನಹಳ್ಳಿ ತಾಲೂಕು ಕಣಿವೆ ಗ್ರಾಮ ಅಂತೇಳಿ. ಕಣಿವೆ ಗ್ರಾಮ. ಹೆಸರು? ನನ್ನ ಹೆಸರು ಸೋಮಪ್ಪ ಅಂತಂದೇಳಿ. ಇದಕ್ಕೆ ಏನು ಯೂಸ್ ಮಾಡಿದ್ದೀರಿ? ಇದಕ್ಕೆ ಸೇತು, ಸ್ಟಿಮ್ ರಿಚ್, ಬಯೋ99 ಇವು 3 ಸ್ಪ್ರೇ ಮಾಡೇನೆ. ಆದ್ರೆ ಈ ಸರಿ ಈರುಳ್ಳಿ ಭಾಳ ರೋಗ ಐತಿ. ಆದ್ರೆ ನನ್ನ ಈರುಳ್ಳಿಗೆ ರೋಗ ಏನು ಭಾಳ ಅಲ್ಲ. ಆಮೇಲೆ ಕಡೆ ಉತ್ಕೃಷ್ಟವಾಗಿ ಬೆಳೆದೈತಿ. ಆಮೇಲೆ ಕಡೆ ಒಳ್ಳೆ ದಡಿನೇ ಐತಿ, ಒಳ್ಳೆ ಗಡ್ಡಿನೇ ಐತಿ. ತೋರಿಸ್ಬೋದು ಹೆಂಗಿದೆ ಗಡ್ಡಿ? ಗಡ್ಡಿ ಕೂಡ ಕಿತ್ತು ತೋರ್ಸಂದ್ರೆ ತೋರಿಸ್ತಾನೆ ಈಗ. 4-5 ಗಡ್ಡೆ ಕೀಳ್ರಿ. ಕಿತ್ತು ತೋರಿಸ್ತಾನೆ ಈಗ. ಇಲ್ಲಿ ಕಿತ್ತದ ನೋಡಿ. ಓಕೆ. ಈ ಗಡ್ಡಿನೂ ಚೆನ್ನಾಗೈತಿ, ಒಳ್ಳೆ ಚೆನ್ನಾಗೈತಿ. ಇನ್ನು 20 ದಿನ ಬೇಕಿದೆ ಗಡ್ಡಿ ಕೀಳಕ್ಕೆ. 20 ದಿನ ಬೇಕು. ಇನ್ನು 20 ದಿನ ಬೇಕು. ಇನ್ನು 20 ದಿನ ಬೇಕು. ಇನ್ನೂ ದೊಡ್ಡದಾಗುತ್ತೆ, ಇನ್ನು ಒಳ್ಳೆ ದೊಡ್ಡದಾಗುತ್ತೆ, ಇನ್ನೂ ಸೈಜ್ ಆಗುತ್ತೆ. ಹಂಗಾಗಿ ಔಷಧಿ ಕೆಲಸ ಮಾಡೈತೆ ಅಂತೀರಿ? 100% ಔಷಧಿ ಕೆಲಸ ಇದೆ. ನಾವು ಯಾವಾಗಲೂ ಫರ್ಟಿಲೈಸರ್ ಉಪಯೋಗಿಸಿದ್ವಲ್ಲ, ಇಷ್ಟು ಯಾವಾಗ ನಾನು ಬೆಳೆದಿಲ್ಲ. ಈ ಸರಿ ಆರ್ಗ್ಯಾನಿಕ್ ಬಳಸಿದಾನೆ, ಭಾಳ ಚೆನ್ನಾಗಿ ಅನಿಸ್ತಾನೆ ನನಗೆ ಮಾತ್ರ. ಹೌದು, ಇದು ಕಂಪ್ಲೀಟ್ ಅವ್ರದ್ದು ಇದು ಈರುಳ್ಳಿನೇ. ಹೌದು, ಪಕ್ಕಕ್ಕೆ ಶೇಂಗಾ ಇದೆ. ಪಕ್ಕಕ್ಕೆ ಇನ್ನೊಂದು ಈರುಳ್ಳಿ ಇದೆ ಅಲ್ಲ, ಅದನ್ನ ಯೂಸ್ ಮಾಡಿದಾರೆ ಅವರು? ಯೂಸ್ ಮಾಡಿಲ್ಲ. ಇದನ್ನ ಯೂಸ್ ಮಾಡಿಲ್ಲ. ಸೊ ಅದನ್ನು ನೋಡೋಣ ಬರ್ರಿ ಹೆಂಗಿದೆ ಅಂತಂದು. ಬರ್ರಿ, ಹಂಗೆ ಬರ್ರಿ ಆ ಕಡೆ. ಸ್ನೇಹಿತರೆ, ಇವ್ರ ಪಕ್ಕದ್ದೇ ಏನು ಒಂದು 20 ಅಡಿ ಗ್ಯಾಪಲ್ಲಿದೆ ಅವರಲ್ಲ ಅಷ್ಟೇ. ಇದನ್ನು ಅವರು ಈ ಪ್ರಾಡಕ್ಟ್ಸ್ನ, ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಲ್ಲ ಇವರು. ಸೊ ಅವ್ರಿಗೇನು ವರ್ಷ ಹೆಂಗಿರುತ್ತೋ ಆ ಥರ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಇದೇ ಹೌದು, ಒಂದು 20 ಅಡಿ ಗ್ಯಾಪಲ್ಲಿ ಬೇರೆ ಯಾರ್ದೋ ಹೊಲ ಇದೆ ಇದರಲ್ಲಿ. ಇದು ನೋಡಿರಿ ಯಾವ ಥರ ಇದೆ. ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಹಚ್ಬೇಕಾದ್ರೆ? ಒಂದು 4 ದಿವಸ ಅಷ್ಟೇ ಹೆಚ್ಚು ಕಡಿಮೆ. 4 ದಿವಸ ಅಷ್ಟೇ ಹೆಚ್ಚು ಕಡಿಮೆ. ಇದಕ್ಕೂ ಅದಕ್ಕೂ 4 ದಿನ ಮುಂಚೆ ನೀವು ಹಚ್ಚಿರಿ. ಇದು 4 ದಿನ ಆದಮೇಲೆ ಹಚ್ಚಿದೆ ಅಷ್ಟೇ. ಇದನ್ನು ಕೂಡ ಕೇಳ್ತಿದ್ದಾರೆ ಸ್ನೇಹಿತರೆ, ನೀವು ನೋಡ್ಬೋದು ಗಡ್ಡೆ ಅದು ಹೆಂಗಿತ್ತು, ಇದು ಯಾವ ಥರ ಇದೆ. ಸೊ ನೆಟ್ಸರ್ ಕಂಪ್ನಿ ಪ್ರಾಡಕ್ಟ್ಸ್ ಯಾವ ಥರ ಅದರಲ್ಲಿ ದಮ್ಮಿದೆ, ನೆಟ್ಸರ್ ಪ್ರಾಡಕ್ಟ್ಸ್ ಯಾವ ಥರ ತಾಕತ್ತಿದೆ ಅಂತಂದು ಇದು ನಿಮಗೆ ಡಿಫ್ರೆನ್ಸ್ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ನೆಟ್ಸರ್ ಪ್ರಾಡಕ್ಟ್ನ ಯಾರು ಯೂಸ್ ಮಾಡಬೇಕು, ಯಾರಿಗೆ ಬೇಕು, ದಯವಿಟ್ಟು ಮಾಹಿತಿನ ಕ್ಲೀನಾಗಿ ತೊಗೊಂಡು ಯಾವ ಥರ ಯೂಸ್ ಮಾಡಬೇಕು, ಯಾವ ಬೆಳೆಗೆ ಹೆಂಗೆ ಯೂಸ್ ಮಾಡಬೇಕಂತಂದು ಮಾಹಿತಿ ನಾವು ಸಂಪೂರ್ಣವಾಗಿ ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಮಾಹಿತಿನ ತೊಗೊಂಡು ನೆಟ್ಸರ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಜೊತೆಗೆ ಸಾವಯವ ಕೃಷಿನೇ ಎಲ್ಲರೂ ಕೂಡ ನಾವು ಉತ್ತೇಜನ ಕೊಡಬೇಕು ಅಂತಂದು. ಜೊತೆಗೆ ರೈತರಿಗೆಲ್ಲ ನೀವು ಯೂಸ್ ಮಾಡೋಕೆ ಹೇಳ್ಬೋದಾ? 100% ಹೇಳ್ಬೋದ್ರಿ. 100% ಹೇಳ್ಬೋದು. ಏನು ತೊಂದರೆ ಇಲ್ಲ. ಒಂದೇ ಜಾಗದಲ್ಲಿ ಎಡಕು ಬಾಲಕ್ಕೆ ಇರ್ತಕ್ಕಂಥ ಜಮೀನಲ್ಲಿ ಒಂದು ಭಾಗದಲ್ಲಿ ಈರುಳ್ಳಿ ಬೆಳೆದಾರೆ, ಈರುಳ್ಳಿಗೆ ಸ್ಪ್ರೇ ಮಾಡ್ಯಾರೆ. ಅಜಯ್ ಬಯೋಟೆಕ್, ನೆಟ್ಸರ್, ಸ್ಟೀಮ್ ರಿಚ್, ಸೇತು, ಬಯೋ99 ಇವನ್ನೆಲ್ಲ ಸ್ಪ್ರೇ ಮಾಡೈತಿ. ಈ ಅದೇ ಹೊಲದ ಬಾಜು ಈ ಕಡೆಗೆ 2 ದಿವಸ ಲೇಟಾಗಿ ಹಚ್ಚಾರ. 2 ದಿವಸ ಮುಂದೆ, 2 ದಿವಸ ಹಿಂದ. ಇವತ್ತು ಈ ಹೊಲದಲ್ಲಿ ಗಡ್ಡಿ ನೋಡ್ರಿ, ಕರೆಕ್ಟ್ ಅಜಗಜಾಂತರ ವ್ಯತ್ಯಾಸ ಇದೆ. ನೋಡ್ಬೇಕಂದ್ರೆ ನಾವೇನು ಹೇಳ್ತೀವಲ್ಲ ಆಡು ಭಾಷೆಯಲ್ಲಿ, ಅಜಗಜಾಂತರ ವ್ಯತ್ಯಾಸ ಇದೆ. ಆ ಥರ ಕಂಪ್ನಿಯಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಭಾಳ ಚೆನ್ನಾಗಿದೆ. ಎಲ್ಲರೂ ಕೂಡ ಕೇಳಿಬಿಟ್ಟು ಯೂಸ್ ಮಾಡಬೇಕು.